ನಿವೇಶನದ ಜಾಗದ ಪರಿಹಾರ ನೀಡದಕ್ಕೆ ನಗರಸಭೆ ಸಾಮಗ್ರಿಗಳ ಜಪ್ತಿ. ನಗರಸಭೆ ಅಧಿಕಾರಿಗಳು ಇದೀಗ ಶಾಕ್. ಟೇಬಲ್, ಕಂಪ್ಯೂಟರ್, ಎಸಿ ಸೇರಿ ಅಗತ್ಯ ಸಾಮಗ್ರಿಗಳ ಜಪ್ತಿ. ನಗರಸಭೆ ಕಚೇರಿಯಲ್ಲಿನ ವಸ್ತುಗಳು ಜಪ್ತಿ ಮಾಡಲಾಗಿದೆ. ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ಅವರ ಕುರ್ಚಿ ಸಹಿತ ಜಪ್ತಿ ಮಾಡಲಾಗಿದೆ. ನಗರಸಭೆ ವಸ್ತುಗಳ ಜಪ್ತಿಯಿಂದ ಪೌರಾಯುಕ್ತರು ಸೇರಿ ಸಿಬ್ಬಂದಿಗಳು ಕುಳಿತುಕೊಳ್ಳಲು ಇಲ್ಲಿ ಕುರ್ಚಿಗಳು ಕೂಡ ಇಲ್ಲ. ಕೆಲಸ ಮಾಡಲು ಕಂಪ್ಯೂಟರ್ ಇಲ್ಲ. ಜಪ್ತಿಯಿಂದ ಖಾಲಿಯಾದ ಯಾದಗಿರಿ ನಗರಸಭೆ. ಯಾದಗಿರಿ ನಗರದ ನಿವಾಸಿ ಸರಸ್ವತಿ ಅವರಿಗೆ ಸೇರಿದ್ದ ನಿವೇಶನದ ಪರಿಹಾರ ಹಣ ನೀಡುವ ವಿಚಾರಕ್ಕೆ ಇದೀಗ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. 40 ವರ್ಷಗಳ ಹಿಂದಷ್ಟೇ ಸರಸ್ವತಿ ಅವರ ಜಾಗವನ್ನ ಅಂದಿನ ಪುರಸಭೆಯಿಂದ ಬೇರೆಯವರಿಗೆ ನೀಡಿತ್ತು. 6600 ಚದರ ಅಡಿ ನಿವೇಶನದ ಜಾಗ ಇದಾಗಿದೆ. ಸರಸ್ವತಿ ಅವರಿಗೆ ಪರಿಹಾರ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಪರಿಹಾರ ನೀಡದಕ್ಕೆ ಸಂತ್ರಸ್ತೆಗೆ 2.12 ಕೋಟಿ ಹಣ ಪಾವತಿಗೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಸೂಚನೆ ನೀಡಲಾಗಿದೆ. ಕೋರ್ಟ್ ಸೂಚನೆ ನೀಡಿದ್ರೂ ಕೂಡ ಪರಿಹಾರ ಪಾವತಿ ಮಾಡದ ನಗರಸಭೆ ಪೌರಾಯುಕ್ತ ಪರಿಹಾರ ಹಣ ಪಾವತಿ ಮಾಡದಕ್ಕೆ ನಗರಸಭೆ ಸಾಮಗ್ರಿಗಳ ಜಪ್ತಿಗೆ ಕೋರ್ಟ್ ಇದೀಗ ವಾರೆಂಟ್ ನೀಡಿದೆ. ಕೋರ್ಟ್ ವಾರೆಂಟ್ ಹಿನ್ನೆಲೆ ಯಾದಗಿರಿ ನಗರಸಭೆಯ ಸಾಮಗ್ರಿಗಳ ಜಪ್ತಿ ಮಾಡಲಾಗಿದೆ. ಹೀಗಾಗಿ ಸಾಮಗ್ರಿಗಳ ಜಪ್ತಿಯಿಂದ ಎಸ್ಐಆರ್ ಪ್ರಕ್ರಿಯೆ ಸೇರಿ ಹಲವು ತುರ್ತು ಕಾರ್ಯಕ್ಕೆ ಇದೀಗ ಸಂಕಷ್ಟ ಎದುರಾಗ್ತಿದೆ. ಪರಿಹಾರ ನೀಡದಕ್ಕೆ ಕೋರ್ಟ್ ಸೂಚನೆಯಂತೆ ಸಾಮಗ್ರಿಗಳ ಜಪ್ತಿ ಬಗ್ಗೆ ಸಂತ್ರಸ್ತೆ ಪರ ವಕೀಲ ವಿಜಯ್ ಕುಮಾರ್ ಹಾಗೂ ಸಂತ್ರಸ್ತೆ ಸರಸ್ವತಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಪಾರ್ಟಿ ನಾ ಇದ್ದೆ ನನ್ನ ಮ್ಯಾಗ ಮಾಡು. ಇವತ್ತು ಆಫೀಸರ್ ಆಗಿ ಮಾತಾಡ್ತೀನಿ ಈಗಿನ ಪಾರ್ಟಿ. ನಮ್ಮ ಮಕ್ಕಳಿಂದ ನನ್ನ ಆಸ್ತಿ ಕಳ್ಕೊಂಡೀನಿ, ನನ್ನ ತ್ರಾಸ ಆಗ್ಬೇಕಂತದ. ಸರ್ಕಾರದಂತ ಡ್ಯೂಟಿ ಮಾಡಿದ್ರಿ, ಅದು ಯಾರ್ದಂತ ಮಾಡಿದ್ರಿ? ಯಾರ್ದು ಅದೇ ನಿಮ್ಮನ್ನು ಯಾರ್ಯಾರು ಡ್ಯೂಟಿ ಮಾಡಿದ್ರೆ ಸುಮ್ಮನೆ ನನಗೆ ಬಂದ್ಕಡಿ, ಯಾರನ್ನೂ ಬಂದ್ಕಡಿ.
ನೀವು ಹೆದರ್ಸಲಾಯ್ತೀರಿ, ಏನಂತ ನೀವು ಹೆದರ್ಸ್ತೀರಿ. ಎಫ್ಐಆರ್ ನೋಡ್ರಿ, ನಂದು ಇಂಪಾರ್ಟೆಂಟ್ ಸಾಮಾನ್ ಇದೆ ಇಲ್ಲಿ, ಎಫ್ಐಆರ್ ಡೇಟಾ ಇದೆ. ನಾನು ಏನಾದ್ರು ಇದು ಆದ್ರೆ ನಿಮ್ಮ ಫೋನ್ ಬರಲ್ಲ, ಪಬ್ಲಿಕ್ ಮಾಡ್ತೀನಿ. ನೀವು ಪಬ್ಲಿಕ್ ಆಗಿ, ನೀವು ಪಬ್ಲಿಕ್ ಆಗಿ, ಪಬ್ಲಿಕ್ ನೀವು ಪಬ್ಲಿಕ್ ಆಗಿ, ಪಬ್ಲಿಕ್ ನೀವೆಲ್ಲ ನೀವು ಪಬ್ಲಿಕ್ ಈಗ ನೀವು ಮಾಡಬೇಡ್ರಿ, ಏನಂತ ದಬ್ಬಾಳಿಕೆ ಮಾಡಬೇಡ್ರಿ. ಯಾವುದು ದಬ್ಬಾಳಿಕೆ ಇಲ್ಲ. ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ, ನೀವು ದಬ್ಬಾಳಿಕೆ ನಾವು ಮಾಡಿಲ್ಲ. ಇವರೆಲ್ಲ ಬಿಡೋದ್ರು ನಮ್ಗೆ ಏನೋ ದಬ್ಬಾಳಿಕೆ ಮಾಡ್ಲತ್ತಾರ, ಕೋರ್ಟ್ ಅವ್ರ ಜೊತೆ ಮಾತಾಡ್ತೀವಿ. ಎಫ್ಐಆರ್ ಮಾಡಿಸ್ತಾರಂತ ನಮ್ಮ ಮೇಲೆ. ನನಗೆ ಸಾಮಾನ್ಯ ನಾನು ಸಾಮಾನ್ಯ ಅವ ನೋಡ್ರಿ, ನನ್ನ ಇಂಪಾರ್ಟೆಂಟ್ ಸಾಮಾನ್ಯ ಮಾತಾಡ್ತೀನಿ. ನೀವೇ ಮಾತಾಡ್ತಿದ್ರಿ, ನೀವು ನನಗೆ ಸಂಬಂಧ ಇಲ್ಲ. ಈಗ ನೀವು ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ. ರೇಟಿಂಗ್ ತಗೊಂಡೆ ಅವರು ಇವ್ರು ಕರೆದಿದ್ದು ನೀವು ಯಾರು ರೇಟಿಂಗ್ ನೀವು ಬರೋಬರಿ ಇಲ್ಲ. ನೀವು ಕೋರ್ಟ್ ಅವ್ರು ಅಷ್ಟೇ ಇರಬೇಕು. ಇಲ್ಲ ಬರ್ಕೊಡ್ರಿ, ನಾನು ಬರ್ಕೊಡಿ. ಇಲ್ಲ ಇಲ್ಲ ನಾನು ಒಪ್ಪಲ್ಲ, ಯಾರು ಇರೋದಿಲ್ಲ. ನಾನು ಹೇಳ್ತೀನಿ ಪಂಚಾಯತ್ ಟೈಮಿಗೆ ಕರೆಸಿ, ಪಂಚಾಯತ್ ಟೈಮಿಗೆ ಕರೆಸಿ. ಈಗ ಸದ್ಯ ಯಾವುದು ಯಾರು ಪಂಚಾಯತ್ ಟೈಮಿಗೆ ಕರೆಸಿ, ನಾನು ಸೆಂಡ್ ಮಾಡ್ತೀನಿ. ನೀವು ಬರ್ಕೊಡಿ, ಪಂಚಾಯತ್ ಬೇಕಾದ್ರೆ ಬರ್ಕೊಡಿ. ಅಪ್ಲಿಕೆಂಟ್ ಇರಲಿ ನೋಡ್ರಿ. ನಾನು ಸಾಮಾನ್ಯ ಹೇಳಿದ್ದೀನಿ, ನಾನು ಸಾಮಾನ್ಯವೆಲ್ಲ ನಾನು ಯಾರು ನೀವು ಅಲ್ಲ ಮಾಡಲ್ಲ ಅಂತ ಹೇಳಿದ್ದೀನಿ. ನಾನು ಅಲ್ಲ ಮಾಡಲ್ಲ, ನಾನು ಅಲ್ಲ ಮಾಡಲ್ಲ, ನಾನು ಅಲ್ಲ ಮಾಡಲ್ಲ. ಯಾರಿಗೇನು ಹೇಳಲ್ಲ, ಅದ್ರಾಗ ಅವ್ರಿಗೆ ಅಲ್ಲ ಮಾಡ್ತೀನಿ. ಕೋರ್ಟ್ ಆಡೋದು ಕೋರ್ಟ್ ಆಡೋದು ತೋರಿಸಿ, ಅದ್ರಾಗೇನಿದೆ. ಕೋರ್ಟ್ ಆಡ್ರ ಜಡ್ಜ್ ಸಾಹೇಬ್ರು ಹೋಗಿ ಕೇಳಿ ಅಸೆಸ್ಮೆಂಟ್ ಮಾಡ್ರಿ ಅಂತ ನನಗೆ ಹೇಳ್ಯಾರ. ಇಲ್ಲ ಇವ್ರು ಬಂದ್ರಮ್ಮ, ನೀವು ಅಲ್ಲ. ಈಗ ಸರಸ್ವತಿ ವೈಫ್ ಆಫ್ ನಾರಾಯಣ್ ರಾವ್ ಪಾಸ್ಮಲ್ ಅವ್ರದ್ದು ಏಜು 80. ಸೊ ಅವ್ರದ್ದು ಎಲ್ಲ ಲ್ಯಾಂಡ್ ಅಕ್ವಿಷನ್ನಲ್ಲಿ ನಮ್ಮ ನಗರಸಭೆ ವತಿಯಿಂದ ಸುಮಾರು 45-50 ವರ್ಷಗಳ ಹಿಂದೆಗೆ ಒಂದು ಆರ್ಡರ್ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ 20 ಲಕ್ಷ ಪೇ ಮಾಡಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಅಮೌಂಟ್ ಉಳಿದಿತ್ತು, ಅದಕ್ಕೆ ಈಗ ಇಂಟ್ರೆಸ್ಟು ಮತ್ತು ಅದಕ್ಕೆ ಪೆನಲ್ಟೀಸ್ ಎಲ್ಲ ಇದು ಮಾಡಿಕೊಂಡು ಇವಾಗ ನಮಗೆ 2,82,440 ರೂಪಾಯಿ ನಮಗೆ ಇದು ಆಗಿದೆ, ಅದು ಇವಾಗ ಡಿಕ್ರಿ ಆಗಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಮೊನ್ನೆ ಜಿಲ್ಲಾ ನ್ಯಾಯಾಲಯದಿಂದ ಸೊ ನಾವು ಪೇ ಮಾಡಿಲ್ಲ ಅಂಥೇಳಿ ಅವ್ರಿಗೆ ನಮ್ಮ ಅಟ್ಯಾಚ್ಮೆಂಟಿಗೆ ಆರ್ಡರ್ ಆಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮದೇನು ಸಿಸ್ಟಮ್ ಇದೆ ಇವಾಗ, ಅದು SIR ಕೆಲಸ ಚಾಲ್ತಿಯಲ್ಲಿರೋದ್ರಿಂದ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು SIR ಇದೆ ಚಾಲ್ತಿಯಲ್ಲಿರೋದ್ರಿಂದ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಸದ್ಯ ನಮ್ಮ ಅಕೌಂಟಲ್ಲಿ ಇರುವ 5,83,000 ರೂಪಾಯಿ ಪೇಮೆಂಟ್ ಇತ್ತು. ಈಗಾಗಲೇ 5 ಲಕ್ಷ ನಾನು ಚೆಕ್ ಅವರಿಗೆ ಬರೆದು ಕೊಡ್ತಾಯಿದ್ದೀನಿ. ಸೊ ಮಿಕ್ಕಿದ ಅಮೌಂಟು ಅವರಿಗೆ ಹಂತವಾಗಿ ನಾವು ಕೊಡ್ತೀವಿ ಅಂತೇಳಿ ನಾವು ಈಗಾಗಲೇ ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಅವರು ನಾವು 1 ತಿಂಗಳ ಹಿಂದಕ್ಕೆ ಅವರು ವಕೀಲರು ಮತ್ತು ನಮ್ಮದು ಲೀಗಲ್ ಅಡ್ವೈಸರು ಮತ್ತು ನಾವು ಸೇರಿ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಚರ್ಚೆ ಮಾಡಿದಾಗ ಅದು 1 ಕೋಟಿ ಅಂತ ನಾವು ಅದಕ್ಕೆ ಅವು ಸೆಕ್ರೆಟರಿಗೆ ಬಂದಿದ್ದೀವಿ. ತದನಂತರ ಅವರು 1,20,00,000 ಅವ್ರು ಹೇಳಿದರು. ಸೊ ಅದು ಎಲ್ಲ ಒಂದೆರಡು ಪೇಸಿ ಇವಾಗ ನಾವು ಒಂದು ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಮೊನ್ನೆ ನ್ಯಾಯಾಲಯಕ್ಕೆ ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ. ಈಗ ಆರ್ಡ್ರ್ ಆಗಿದೆ. ಸೊ ಆರ್ಡ್ರಿಗೆ ನಾವು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಸೊ ಮತ್ತೊಮ್ಮೆ ಇದನ್ನು ಸಾಹೇಬ್ರ ಜೊತೆ ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಿ ಇದರದ್ದು ಏನು ಪೇ ಮಾಡಬೇಕಾಗುತ್ತೆ ಮತ್ತು ಅವ್ರ ಜೊತೆ ಸೆಟ್ರೇಟ್ ಮಾಡಿಕೊಂಡು ಅವರು ಅಡ್ವೊಕೇಟ್ ಇದ್ದಾರೆ ಮತ್ತು ಸರಸ್ವತಿ ವೈಫ್ ಆಫ್ ನಾರಾಯಣ್ ರಾವ್ ಪಾಸ್ಮಲ್ ಅವರು ಇದ್ದಾರೆ. ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಏನಿದೆ ಯಾವುದು ಲೀಗಲ್ ನಮ್ದು ಹೇಳುತ್ತೆ ಮತ್ತು ಅವ್ರು ಏನು ಒಪ್ಕೋತಾರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ, ಯಾಕಂತಂದರೆ ಅವರು ಆಡಳಿತಾಧಿಕಾರಿ ಇವಾಗ. ಸೊ ಅವ್ರ ಜೊತೆ ಒಂದು ಸರಿ ಚರ್ಚೆ ಮಾಡಿ ಅವ್ರದ್ದೆಲ್ಲ ಅಪ್ರೂವಲ್ ತೊಗೊಂಡು ಅವ್ರದ್ದು ಏನು ಪೇಮೆಂಟ್ ಇದೆ ಹಂತವಾಗಿ ಅವರಿಗೆ ಕೊಡ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಅವರಿಗೆ ನಾವು ಅವ್ರ ಜೊತೆ ಮಾತಾಡ್ತಿದ್ದೀವಿ. ಅವರಿಗೆ ನಾವು 1,20 ಅಂತ ನಾನು ಸಾಬ್ರಿಗೆ ಮಾತಾಡ್ಕೊಂಡು ಇದು ಮಾತಾಡ್ತೀನಿ, ಆದರೆ ಅವರು ಒಪ್ಕೊಂಡಿಲ್ಲ. ಸೊ ನಮ್ಗೆ ಅಷ್ಟು ಒಪ್ಪಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೂ ಸಹ ಮತ್ತೆ ನಾನೆಲ್ಲ ಸೆಲ್ಫ್ ಡಿಸಿಷನ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿ ಆಗಿರೋದ್ರಿಂದ ಸಾಬ್ರಿಗೆ ಚರ್ಚೆ ಮಾಡಿ ನಾನು ಮತ್ತೆ ಇದು ಮಾಡಬೇಕಾಗುತ್ತೆ. ಸ್ವಲ್ಪ ಕಾಲಾವಕಾಶ ತೊಗೊಂಡು ನನಗೂ ಆರೋಗ್ಯ ಸರಿ ಇಲ್ಲ, ಅದಕ್ಕಾಗಿ ನಾನು ಲೀವ್ ಮ್ಯಾಗಿದ್ದೆ. ಆದರೂ ಸಹ ಇಲ್ಲಿ ಬಂದು ಅವ್ರ ಸಂಬಂಧ ಮತ್ತು ಮಾನ್ಯ ಇದು ನ್ಯಾಯಾಲಯಕ್ಕೆ ಒಂದು ನಾವು ಗೌರವಿಸಿ ಅವರಿಗೆ ಮತ್ತೆ ಎಲ್ಲ ಇದು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಅವ್ರದ್ದು ಏನಿದೆ ದುಡ್ಡು ಕೊಡೋದು ನಾವು ಸೆಟಲ್ಡ್ ಆಗಿದ ನಂತರ ಹಂತವಾಗಿ ಅವರಿಗೆ ಎಲ್ಲ ಅಮೌಂಟ್ ಕೊಡಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸರ್ ಎಕ್ಸಾಕ್ಟ್ ನನ್ನ ಹತ್ರ ಈಗ ರೆಕಾರ್ಡ್ ಇಲ್ಲ. ಮೋಸ್ಟ್ಲಿ 4 ಪ್ಲಾಟ್ ಅಂತ ಹೇಳಿದ್ರು. ಸುಮಾರು ಅದು 10 ಗಂಟೆ ಏನೋ ಇರ್ಬೋದು. ಅದು 50 ವರ್ಷದ ಹಿಂದಿನ ಕೇಸ್ ಇದೆ. ಸೊ ಅದಕ್ಕೆ ನನ್ನ ಕರೆಕ್ಟ್ ನನ್ನ ಹತ್ರ ಮಾಹಿತಿ ಇಲ್ಲ. ಮಾಹಿತಿ ತಿಳ್ಕೊಂಡು ತಮ್ಗೆ ಹೇಳ್ತೀನಿ ಸರ್.